ಸೊ ಈ ವಿಡಿಯೋಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಓಕೆನಾ. ಸೊ ಯಾರೆಲ್ಲ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಜಾಬ್ನ ಟ್ರೈ ಮಾಡ್ತಾ ಇದ್ದಾರಾ ಸೊ ಅವ್ರು ಅಪ್ಲೈ ಮಾಡ್ಬೋದು. ಜಿಲ್ಲಾಡಳಿತ ಭವನ, ಶಿಡ್ಲಘಟ್ಟ ರಸ್ತೆ ಓಕೆನಾ, ಚಿಕ್ಕಬಳ್ಳಾಪುರ ಏನಿದೆ. ಸೊ ಇಲ್ಲಿ ಒಂದು ಅಧಿಸೂಚನೆ ಅಂದರೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ವಿಷಯ: ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳ ನೇಮಕಾತಿ ಕುರಿತು ಓಕೆನಾ. ಸೊ ನೀವು ನೋಡ್ಬೋದು, ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರು ಓಕೆನಾ. ಹುದ್ದೆಗಳ ಹೆಸರು ನೋಡೋದಾದ್ರೆ ನಿಮಗೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕ 21 ಹುದ್ದೆಗಳು ಖಾಲಿ ಇದೆ. ಸೊ ಯಾರೆಲ್ಲ ಗೌರ್ಮೆಂಟ್ ಜಾಬ್ನ ಹುಡುಕ್ತಾ ಇದ್ದೀರಾ ಸೊ ಅವ್ರಿಗೆ ಈ ವಿಡಿಯೋ. ನಾನು ರೀಸೆಂಟಾಗಿ ನೋಟಿಫಿಕೇಶನ್ ನೋಡಿದ್ದು. ಸೊ ತುಂಬ ಜನ ಜಾಬ್ನ ಹುಡುಕ್ತಾ ಇದ್ದೀರಾ, ಸೊ ಸಿಗಲ್ಲ ಓಕೆನಾ, ಅವ್ರಿಗೋಸ್ಕರ ಈ ವಿಡಿಯೋ ನಾನು ಮಾಡಿದ್ದು ಓಕೆನಾ. ಸೊ ಹೆಲ್ಪ್ ಆಗಲಿ ಅಂತ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಓಕೆನಾ. ಸೊ ನಾನು ಈ ನೋಟಿಫಿಕೇಶನ್ ಡೀಟೇಲ್ಸ್ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಜಾಬ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಹೋಗಿ ಅಪ್ಲೈ ಮಾಡಿ ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ವರ್ಗೀಕರಣ ಪ್ರವರ್ಗ 1 ಪ್ರವರ್ಗ ಅಂದರೆ ಏನಿದೆ ಓಕೆನಾ, ಪ್ರವರ್ಗ 2B 2A 3A 3B ಓಕೆನಾ, ಪರಿಶಿಷ್ಟ ಪಂಗಡ ಅವ್ರಿಗೆಲ್ಲ ಲೈಕ್ ಇದು ಮಾಡಿದ್ದಾರೆ. ಸೊ ಕಂಪ್ಲೀಟ್ ಯಾವ ಪೋಸ್ಟು, ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟು ಪೋಸ್ಟು, ಎಲ್ಲೆಲ್ಲಿ ಖಾಲಿ ಇದೆ ಓಕೆನಾ. ಸೊ ಈ ಥರ ಒಟ್ಟಾರೆ ನೀವು ನೋಡೋದಾದರೆ 21 ಪೋಸ್ಟ್ ಖಾಲಿ ಆಗಿದೆ ಓಕೆನಾ. ಸೊ 21 ಪೋಸ್ಟು ನೀವೀಗ ಪ್ರೆಸೆಂಟ್ ಇದು ಮಾಡ್ಬೋದು. ಗ್ರಾಮ ಪಂಚಾಯತಿಯಲ್ಲಿರುವ ಖಾಲಿ ಇರುವ ಹುದ್ದೆಗಳು ಮತ್ತು ಅವುಗಳ ಮೀಸಲಾತಿ ಓಕೆನಾ. ಸೊ ಅದೆಲ್ಲ ಕೊಟ್ಟಿದ್ದಾರೆ. ತಾಲೂಕು ಯಾವುದು: ಬಾಗೇಪಲ್ಲಿ, ಚೇಳೂರು, ಚಿಂತಾಮಣಿ ಓಕೆನಾ. ಸೊ ಚಿಕ್ಕಬಳ್ಳಾಪುರ, ಸೊ ಶಿಡ್ಲಘಟ್ಟ ಓಕೆನಾ. ಕಂಪ್ಲೀಟ್ ಈ ಥರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾರು ಮಹಿಳಾ ಅಭ್ಯರ್ಥಿ ಏನು, ಗ್ರಾಮೀಣ ಅಭ್ಯರ್ಥಿ ಯಾವ್ಯಾವುದು ಎಲಿಜಿಬಲ್ ಅಂತ ಓಕೆನಾ. ಸೊ ಯಾರೆಲ್ಲ ಜಾಬ್ ಅಪ್ಲೈ ಮಾಡ್ತಿದ್ದೀರಾ ಗೌರ್ಮೆಂಟ್ ಜಾಬ್ ಇದನ್ನು ನೀವು ಮಾಡ್ಬೋದು. ಸೊ ಇನ್ನೊಂದೇನೆಂದರೆ ವಿಶೇಷ ಸೂಚನೆ: ಈ ಮೇಲಿನ ಹುದ್ದೆಗಳು ಯಾವ ಗ್ರಾಮ ಪಂಚಾಯತಿಯಲ್ಲಿವೆ ಖಾಲಿ ಇದೆಯೋ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಇದು ಇಂಪಾರ್ಟೆಂಟು. ಸೊ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿಯಲ್ಲಿ ನೀವೇನಾದರೂ ಡಿಗ್ರಿ ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅಂತ ಟ್ರೈ ಮಾಡ್ತಿದ್ರೆ ಸೊ ಸುಮ್ಮನೆ ಅಪ್ಲಿಕೇಶನ್ ಟ್ರೈ ಮಾಡಿ, ನಿಮಗೂ ಸಿಗ್ಬೋದಲ್ವಾ, ಹೇಳೋಕ್ಕಾಗಲ್ಲ. ಸೊ ಗೌರ್ಮೆಂಟ್ ಜಾಬೇ. ಸೊ ಈ ಬಗ್ಗೆ ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಜಾಬ್ ನೋಟಿಫಿಕೇಶನ್ ಬಂದು ನೀವು ನೋಡೋದಾದರೆ ಪರ್ಟಿಕ್ಯುಲರ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಸೀಮಿತ ಓಕೆನಾ. ಸೊ ಬಟ್ ಯಾರೆಲ್ಲ ಚಿಕ್ಕಬಳ್ಳಾಪುರ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅಥವಾ ರಿಲೇಷನ್ಸ್ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಓಕೆನಾ. ಸೊ ಈ ಥರ ಜಾಬ್ಗಳು ಗೊತ್ತೇ ಆಗಲ್ಲ ಎಷ್ಟೋ ಜನಕ್ಕೆ ಓಕೆನಾ. ಸೊ ನೀವು ಈ ಥರ ಜಾಬ್ನ ಅಪ್ಲೈ ಮಾಡಿದ್ರೆ ನಿಮಗೆ ಬೇಗ ಕೆಲಸ ಸಿಗುತ್ತೆ ಓಕೆನಾ. ವೇತನ ಬಂದು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮೇಲ್ವಿಚಾರಕ ಸರ್ಕಾರ ಕಾಲಕಾಲಕ್ಕೆ ನಿಗದಿಪಡಿಸುವ ಗೌರವ ಸಂಭಾವನೆ ಅರ್ಹರಾಗಿರ್ತಾರೆ ಓಕೆನಾ. ಸೊ ಇದು ನೀವು ವಿಚಾರಿಸಬೇಕು, ಮತ್ತು ಇದು ಗೌರ್ಮೆಂಟು ಅವಾಗ ಫಿಕ್ಸ್ ಮಾಡ್ತಾರೆ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡೋದಾದ್ರೆ ನಿಮಗೆ ಅರ್ಜಿ ಸಲ್ಲಿಸಲು ಯಾರೆಲ್ಲ ಹೆಣ್ಮಕ್ಳಿದ್ದಾರೆ ನೋಡಿ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಆ ಒಂದು ಏರಿಯಾದಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ, ಸೊ ಅವ್ರು ಏನಾದರೂ ನಿಮಗೆ ಸಿಂಪಲ್ ಆಗಿರೋ ಜಾಬ್ ಮಾಡಬೇಕು ಅಂದರೆ ಇದು ಓಕೆ ನಿಮಗೆ ಓಕೆನಾ. ಸೊ ಎಲ್ಲೋ ಹೋಗಿ ಬ್ಯಾಂಗ್ಳೂರ್ಗೆ ಹೋಗೋಕ್ಕಾಗಲ್ಲ ಅಥವಾ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಸೊ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ನಿಮ್ಮ ರಿಲೇಷನ್ಸ್ ಅಥವಾ ಯಾರೆಲ್ಲ ಇದ್ದಾರೆ ಚಿಕ್ಕಬಳ್ಳಾಪುರ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ಬಂದು 2/9/2024 ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 21/9/2024 ಅಂದರೆ ಇದೇ ತಿಂಗಳು 21ನೇ ತಾರೀಕು ಓಕೆನಾ. ಸೊ ಇದರೊಳಗೆ ನೀವು ಅಪ್ಲೈ ಮಾಡಬೇಕು. ಅರ್ಜಿ ಶುಲ್ಕ: ಸಾಮಾನ್ಯ ಅಭ್ಯರ್ಥಿಗಳಿಗೆ 500, ಪ್ರವರ್ಗ 2A 2B ಯಾರಿದ್ದಾರೆ 3A 3B ಅವರಿಗೆ 300, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200, ವಿಶೇಷ ವಿಕಲಚೇತನ ಯಾರಿದ್ದಾರೆ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ ಮಾಡಿದ್ದಾರೆ. ಪಾವತಿಸುವ ವಿಧಾನ ಬಂದು ಕಂಪ್ಲೀಟ್ ಅವರೇ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಅಕೌಂಟ್ ಚಿಕ್ಕಬಳ್ಳಾಪುರ, ಕೆನರಾ ಬ್ಯಾಂಕ್ ಓಕೆನಾ. ಸೊ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ಕೊಟ್ಟಿದ್ದಾರೆ. ಸೊ ಈ ಕೆಳಗೆ ಬ್ಯಾಂಕ್ ಖಾತೆ ಶುಲ್ಕವನ್ನು ಪಾವತಿಸಿ ಅದರ ಚಲನ ಪ್ರತಿಯನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಷ್ಟೇ. ಸೊ ಬ್ಯಾಂಕ್ ಹೆಸರು, ರಶೀದಿ ಸಂಖ್ಯೆ, ರಶೀದಿ ದಿನಾಂಕ ಮತ್ತು ಬರೆದು ನೀವು ಅದ್ರ ಜೊತೆ ಅಟ್ಯಾಚ್ ಮಾಡಬೇಕು ಓಕೆನಾ, ಅಪ್ಲೋಡ್ ಮಾಡಬೇಕು. ಸೊ ಬ್ಯಾಂಕ್ ಶುಲ್ಕವನ್ನು ಪಾವತಿಸದೆ ಹಾಗೂ ದಾಖಲೆಗಳ ಭಾವಚಿತ್ರ ಸಹ ಅಪ್ಲೋಡ್ ಮಾಡದೇ ಇರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಸೊ ಅಪ್ಲಿಕೇಶನ್ ಆಗಬೇಕಾದ್ರೆ ತುಂಬ ಹುಷಾರಾಗಿರಿ. ಪ್ರತಿಯೊಂದು ಫೋಟೋ, ಬ್ಯಾಂಕ್ ಚಲನ್ ಎಲ್ಲ ಅಟ್ಯಾಚ್ ಆಗಿದೆಯಾ ಮತ್ತು ಸಿಗ್ನೇಚರ್ ಇದೆಯಾ ಎಲ್ಲ ಚೆಕ್ ಮಾಡಿ ನೀವು ಅಪ್ಲೋಡ್ ಮಾಡಿ ಓಕೆನಾ. ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ನಾನು ಇದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಬೇಗ ಅಪ್ಲೈ ಮಾಡಿ ಓಕೆನಾ. ಕಂಪ್ಲೀಟ್ ನೋಟಿಫಿಕೇಶನ್ ಒಂದ್ಸಲ ಚೆಕ್ ಮಾಡಿ ಓಕೆನಾ. ಸೊ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮೇಲ್ವಿಚಾರಕ ವಿದ್ಯಾರ್ಹತೆ ಒಂದು PUC ಕೇಳಿದ್ದಾರೆ ಓಕೆನಾ. ಸೊ ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು, ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಉತ್ತೀರ್ಣರಾಗಿರಬೇಕು. ಕಂಪ್ಯೂಟರ್ ಎಲ್ಲರೂ ಇವಾಗ ಕಂಪ್ಯೂಟರ್ ಕೋರ್ಸ್ ಮಾಡ್ತಾರೆ, ಅದೊಂದು ಸರ್ಟಿಫಿಕೇಟ್ ಬೇಕು. ಮತ್ತು ದ್ವಿತೀಯ PUC ಅಂದರೆ ಏನಿದೆ PUCದು ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕು. ಆಯ್ಕೆ ವಿಧಾನ ನೋಡೋದಾದರೆ PUC ಅಭ್ಯರ್ಥಿಯು ಗಳಿಸಿದ ಅಂಕಗಳ ಮೇಲೆ ಆಧರಿಸಿ ಅಧಿಸೂಚಿಸಿದ ಖಾಲಿ ಹುದ್ದೆಗಳ ರೋಸ್ಟರ್ ಬಿಂದುವಿನಂತೆ ಆಯ್ಕೆ ಮಾಡಲಾಗುವುದು ಓಕೆನಾ. PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಯಾರು ಎಲ್ಲ HK ಮಾರ್ಕ್ಸ್ ತೆಗೆದಿದ್ದೀರಾ ಅವ್ರಿಗೆ ಬೇಗ ಜಾಬ್ ಆಗುತ್ತೆ. ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆಯುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ನೋಡಿ ಇದನ್ನು ಈ ಒಂದು ಯಾರು ಕೋರ್ಸ್ ಮಾಡ್ಕೊಂಡಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಓಕೆನಾ. ಸೊ ಕಂಪ್ಲೀಟ್ ಡೀಟೇಲ್ಸ್ ನೋಡಿ, ನಾನೊಂದು ಶಾರ್ಟ್ ವಿಡಿಯೋ ಹಾಕಿರೋದು ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಯಾರೆಲ್ಲ ಒಂದು ಏಜ್ ಲಿಮಿಟ್ ಎಲ್ಲ ನೀವು ಚೆಕ್ ಮಾಡಿ ಓಕೆನಾ. ಸೊ ಯಾರೆಲ್ಲ ಚಿಕ್ಕಬಳ್ಳಾಪುರದಲ್ಲಿದ್ದೀರಾ ಹೆಣ್ಮಕ್ಳು, ಸೊ ಅವರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದರೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.